ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧ ಮುಂದುವರೆದಿದೆ. ಒಂದು ತಿಂಗಳ ಮೇಲಾಯ್ತು. ಯುದ್ಧ ಇನ್ನು ಮುಗಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಯುದ್ಧ ನಡೀತಾ ಇದ್ರೆ, ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ LPG ಗ್ಯಾಸ್ಗೋಸ್ಕರ ಯುದ್ಧ ಸ್ಟಾರ್ಟ್ ಆಗಿದೆ. LPG ಗ್ಯಾಸ್ ಸಿಗದೆ ಆಟೋ ಚಾಲಕರಂತೂ ಪರದಾಡ್ತಾ ಇದ್ದಾರೆ. ಬಂಕ್ನಲ್ಲಿ ಒಂದು ರೇಟು, ಕೊಡೋದೊಂದು ರೇಟು. ಈ ಕಡೆ ಪ್ರಯಾಣಿಕರಿಗೂ ಕೂಡ ದರ ಹೆಚ್ಚಳ ಮಾಡುವ ಹಾಗಿಲ್ಲ. ಬಂಕ್ಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸಾಕಾಗೋಗಿದೆ. ನಾವು ಆಟೋ LPGನ ತಗೊಳ್ಬೇಕು ಅಂದ್ರೆ ಒಬ್ಬೊಬ್ರು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಹೇಳ್ತಾರೆ. ಹೇಗೆ ಜೀವನ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಆಟೋ ಚಾಲಕರ ಗೋಳಾಟ ಕೇಳಕ್ಕಾಗ್ತಾ ಇಲ್ಲ. ಸೊ ಕೊಲ್ಲಿ ಯುದ್ಧದ ಎಫೆಕ್ಟ್ ರಾಜ್ಯದಲ್ಲಿ ಗ್ಯಾಸ್ ಗೋಳಾಟ. ಆಟೋ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ ಚಾಲಕರು. ಗ್ಯಾಸ್ಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕಾದಂತಹ ಸ್ಥಿತಿ. ಬೆಳಗಿನ ಜಾವದಿಂದ ಕಾದ್ರೂ ಕೂಡ ಇಲ್ಲಿಯವರೆಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಚಾಲಕರು ಪರದಾಡ್ತಾ ಇದ್ದಾರೆ. ಬೆಳಗಿನ ಜಾವದಿಂದ ಸಾಕಷ್ಟು ಕಾದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. 4ನೇ ದಿನವೂ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಎಲ್ಲೆಲ್ಲೋ ಆಟೋಗಳ ಸಾಲು, ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ನಿನ್ನೆ ಓಪನ್ ಇದ್ದ MG ರಸ್ತೆ ಬಳಿಯ ಬಂಕ್ ಇಂದು ಕ್ಲೋಸ್ ಆಗಿದೆ. ನೋ ಸ್ಟಾಕ್ ಬೋರ್ಡ್ ಹಾಕಿ ಬಂಕ್ ಬಂದ್ ಮಾಡಿದ್ದಾರೆ ಸಿಬ್ಬಂದಿಗಳು. ನಿನ್ನೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ರು ಆಟೋ ಚಾಲಕರು. ನೀವು ಎಲ್ಲಿ ನೋಡಿದ್ರು, ಎಲ್ಲಿ ಆಟೋ LPG ಗ್ಯಾಸ್ ಬಂಕ್ಗಳಿವೆ ಅಲ್ಲಿ ಕ್ಯೂ ನೋಡ್ತೀವಿ. ಬೆಳಗ್ಗೆ ನಾನು ಆಫೀಸ್ಗೆ ಬರುವಾಗಲೂ ಕೂಡ ದೊಡ್ಡ ಕ್ಯೂ ಇತ್ತು ಮೈಸೂರು ರೋಡ್ ಸರ್ಕಲ್ ಅಲ್ಲಿ ಇರುವಂತಹ LPG ಆಟೋ ಬಂಕಲ್ಲಿ. ಸೊ ಈ ರೀತಿಯಾದಂತಹ ಸಂದರ್ಭದಲ್ಲಿ ಚಾಲಕರು ಏನು ಮಾಡ್ಬೇಕು ಪಾಪ ಅಂತ. ಯಾಕೆಂದ್ರೆ ಶಾಲೆಗಳಿರುವಂತಹ ಸಂದರ್ಭದಲ್ಲಿ ಅವರು ಶಾಲೆಗಳಿಗೆ ಆಟೋ ಓಡಿಸ್ಕೊಂಡು ಏನೋ ಒಂದು ಅವ್ರದ್ದು ಕಾಂಟ್ರಾಕ್ಟ್ ಇರುತ್ತೆ. ಬಟ್ ಈಗ ಬೇಸಿಗೆ ರಜೆ ಇರೋದ್ರಿಂದ ಬಹಳಷ್ಟು ಆಟೋ ಚಾಲಕರು ಸಾರ್ವಜನಿಕರ ಪ್ರಯಾಣವನ್ನೇ ನಂಬಿಕೊಂಡಿರ್ತಾರೆ. ಸೊ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ IOCL ನಿಗದಿ ಮಾಡಿರುವಂತಹ ಬೆಲೆ 1 ಲೀಟರ್ ಆಟೋ LPGಗೆ ಸುಮಾರು 89 ರೂಪಾಯಿ 52 ಪೈಸೆ ಅಂತ ಅನ್ಸುತ್ತೆ. ಆದರೆ ಈ ಒಂದು LPG ಬಂಕ್ ಏನಿದೆ, ಆಟೋ LPG ಬಂಕ್, ಅಲ್ಲಿನ ಮಾಲೀಕರು ಹೇಳೋದು ಇಲ್ಲ ರೀ, ನಮಗೆ 115 ರೂಪಾಯಿಗೆ ಸಿಗ್ತಾ ಇದೆ. ಹೀಗಾಗಿ ನಾವು 115 ರೂಪಾಯಿಗೆ ತಗೊಳ್ತಾ ಇರೋದ್ರಿಂದ ಚಾಲಕರಿಗೆ ನಾವು ಎಷ್ಟು ರೂಪಾಯಿಗೆ ಮಾರಬೇಕು ಅನ್ನೋದೇ ಕನ್ಫ್ಯೂಷನ್ ಇದೆ ಅಂತ ಬಹಳಷ್ಟು ಜನ ಬಂಕ್ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ IOCL 89 ರೂಪಾಯಿ 52 ಪೈಸೆ ಫಿಕ್ಸ್ ಮಾಡಿದೆ. ಬಟ್ ಬಂಕ್ ಅವರು ಒಬ್ಬೊಬ್ರು ಒಂದೊಂದು ರೇಟ್ ಕೊಡ್ತಾರೆ. ಒಬ್ರು 105 ರೂಪಾಯಿ ಕೊಡ್ತಾರೆ, ಕೆಲವರು 95 ರೂಪಾಯಿ ಕೊಡ್ತಾ ಇದ್ದಾರೆ, ಕೆಲವರು 110 ರೂಪಾಯಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವೇನ್ ಮಾಡಬೇಕು ಅಂತ. ಆಯ್ತು, ಆಟೋ LPG ರೇಟ್ ಜಾಸ್ತಿ ಆಗಿದೆ, ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾವು ತಗೊಳ್ಳೋಣ ಅಂತಂದ್ರೆ ಅದನ್ನ ಗ್ರಾಹಕರಿಗೆ ಪಾಸ್ ಮಾಡೋಕ್ಕಾಗಲ್ಲ. ಪ್ರಯಾಣಿಕರಿಗೆ ಪಾಸ್ ಮಾಡೋಕ್ಕಾಗೋದಿಲ್ಲ. ನೀವು ಆಟೋ ದರದಲ್ಲಿ ಮಿನಿಮಮ್ ಚಾರ್ಜಸ್ ಮೇಲೆ ನೀವು ಜಾಸ್ತಿ ಚಾರ್ಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರಯಾಣಿಕರು ಸಿಟ್ಟಿಗೆ ಹೇಳ್ತಾರೆ, ಅಲ್ರಿ ಮಿನಿಮಮ್ ಚಾರ್ಜ್ ಇಷ್ಟಿದೆ, ನೀವು ನೋಡಿದ್ರೆ ಇಷ್ಟು ಜಾಸ್ತಿ ಯಾಕೆ ಮಾಡ್ತೀರಾ ಅಂದ್ರೆ, ಇಲ್ಲ LPG ಗ್ಯಾಸ್ ಸಿಲಿಂಡರ್ ಬೆಲೆನೂ ಕೂಡ ಜಾಸ್ತಿ ಆಗಿದೆ, ಹೀಗಾಗಿ ನಾವು ಜಾಸ್ತಿ ಮಾಡ್ತಾ ಇದೀವಿ ಅಂದ್ರೆ ಜನ ಕೇಳಕ್ ರೆಡಿ ಇರಲ್ಲ. ಹೀಗಾಗಿ ಚಾಲಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲಪ್ಪ, ಓಡಿಸೋಣ, ಹೆಂಗೋ ಜೀವನ ಮಾಡೋಣ ಅಂತಂದ್ರೆ ನೋಡಿ, ಇಷ್ಟು ದೊಡ್ಡ ಸರತಿ ಸಾಲಿನಲ್ಲಿ ಕ್ಯೂ ಅಲ್ಲಿ ನಿಂತು ಮೇರಾ ನಂಬರ್ ಕಬ್ಬಾ ಏಕ ಅಂತ ಕಾಯೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗುತ್ತೆ. ಇನ್ನೇನು ಆಟೋ ಓಡಿಸ್ತಾರೆ. ಬೆಳಗ್ಗೆ 7 ಗಂಟೆಗೆ ಬರ್ತಾರೆ. 7 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಪಾಪ ಚಾಲಕರು ದುಡಿತಾರೆ. ನೀವು ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೇನೆ 1 ಅವರ್ 2 ಅವರ್ 3 ಅವರ್ಸ್ ವೇಸ್ಟ್ ಆದರೆ ಪಾಪ ಅವ್ರು ಏನು ಸಂಪಾದನೆ ಮಾಡ್ತಾರೆ, ಮನೆಗೆ ಏನು ತಗೊಂಡು ಹೋಗ್ತಾರೆ. ತುಂಬ 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 ತೊಂದರೆ ಇದೆ. ಯಾಕೆ ಅಂತಂದರೆ ಮತ್ತೊಂದು ಕಡೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಸಫಿಷಿಯೆಂಟ್ ಆಗಿದೆ, ಯಾವುದೇ ರೀತಿಯಾದಂಥ ಗ್ಯಾಸ್ ಪ್ರಾಬ್ಲಮ್ಮೇ ಇಲ್ಲ. ವೆದರ್ ಇಟ್ ಈಸ್ ನೀವು
ಅಡುಗೆ ಅನಿಲ ತಗೊಳ್ಳಿ ಅಥವಾ ಇದು LPG ಆಟೋ ಗ್ಯಾಸ್ ತಗೊಳ್ಳಿ, ಅದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ, ಇನಫ್ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಬಟ್ ಆನ್ ಗ್ರೌಂಡ್ ರಿಯಾಲಿಟಿ ಮಾತ್ರ ಈ ಥರ ಇದೆ. ಇದಕ್ಕೆ ಯಾರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂಗಮೇಶ್ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸಂಗಮೇಶ್, ತಾವು ಯಾವ ಬಂಕ್ ಅಥವಾ ಯಾವ ಏರಿಯಾದಲ್ಲಿರುವಂತ ಯಾವ ಬಂಕ್ ಇಂದ ನೇರ ಸಂಪರ್ಕಕ್ಕೆ ಬಂದಿದ್ದೀರಿ ಈಗ? ಎಸ್, ನಾನು ಇವಾಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಸೂಪರ್ ಗ್ಯಾಸ್ ಸ್ಟೇಷನ್ ಅಲ್ಲಿದ್ದೇನೆ. ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ, ನಿನ್ನೆ ಈ ಸಮಯಕ್ಕೆ ಸರತಿ ಸಾಲಿನಲ್ಲಿ ಆಟೋ ಚಾಲಕರು, ನೂರಾರು ಆಟೋ ಚಾಲಕರು ನಿಂತು ಏನೋ ಗ್ಯಾಸ್ ಹಾಕಿಸಿಕೊಳ್ಳುವುದಕ್ಕೆ ಬಂದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಗ್ಯಾಸ್ ಇಲ್ಲದ ಕಾರಣ ಏನು ಗ್ಯಾಸ್ ಸ್ಟೇಷನ್ ಅನ್ನು ಬಂದ್ ಮಾಡಲಾಗಿದೆ. ಹೀಗಾಗಿ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಯಾಕೆಂದ್ರೆ ಈಗಾಗಲೇ ಕಳೆದ 4-5 ದಿನಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಒಂದು ಆಟೋ ಸ್ಟೇಷನ್ಗಳಿಗೆ, ಗ್ಯಾಸ್ ಸ್ಟೇಷನ್ಗಳಿಗೆ ಹೋದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದು ಆಟೋ ಚಾಲಕರ ಒಂದು ಆಗ್ರಹ ಆಗಿದೆ. ಜೊತೆಗೆ ಈಗ ಏನು ಗ್ರಾಹಕರಿಗೆ ಏನು ವ್ಯಾಪಾರ ಮಾಡುವುದಕ್ಕೆ, ಅವರು ಆಟೋ ಚಾಲಕರ ಒಂದು ವ್ಯಾಪಾರ ಮಾಡುವುದಕ್ಕೆ ಸಿಟಿ ರೌಂಡ್ಸ್ ಹೊಡಿತಾ ಇದ್ರು. ಆದ್ರೆ ಇವಾಗ ಗ್ಯಾಸ್ಗಾಗಿಯೇ ಸಿಟಿ ರೌಂಡ್ಸ್ ಹೊಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಸವೇಶ್ವರ ನಗರದಲ್ಲಿರುವ ಸೂಪರ್ ಗ್ಯಾಸ್ ಸ್ಟೇಷನ್ ಅಲ್ಲಿ ಇವತ್ತು ಸಂಜೆ ಏನು ಗ್ಯಾಸ್ ಟ್ಯಾಂಕರ್ ಬಂದ್ರೆ ನಾಳೆ ನಾವು ಓಪನ್ ಮಾಡ್ತೀವಿ ಅನ್ನೋದು ಇಲ್ಲಿನ ಮ್ಯಾನೇಜರ್ ಅವರು ಹೇಳ್ತಿರುವಂತಹ ಮಾತು. ಜೊತೆಗೆ ಆಟೋ ಚಾಲಕರು ಇವಾಗ ಬಹಳ ಸಂಕಷ್ಟದಲ್ಲಿದ್ದಾರೆ. ಯಾಕೆಂದ್ರೆ ಹೇಗೆ EMI ಕಟ್ಟಬೇಕು, ಜೀವನ ಹೇಗೆ ನಡೆಸಬೇಕು ಅನ್ನೋದು ಇಲ್ಲಿ ಬಹಳ ಒಂದು ಕಷ್ಟದಿಂದ ಇದ್ದಾರೆ. ಜೊತೆಗೆ ಆಟೋ ಚಾಲಕರು ಕೂಡ ಇದ್ದಾರೆ. ನಾನು ಮಾತನಾಡಿಸ್ತೀನಿ. ಸರ್, ನೀವು ಇವಾಗ ನಿನ್ನೆ ಇಷ್ಟೊತ್ತಿಗೆ ಓಪನ್ ಇತ್ತು, ಇವಾಗ ಬಂದಿದ್ದೀರಿ, ಆದ್ರೆ ಇವಾಗ ಕ್ಲೋಸ್ ಆಗಿದೆ ಸರ್. ಯಾವ್ಯಾವ ಒಂದು ಆಟೋ ಸ್ಟೇಷನ್ಗೆ, ಗ್ಯಾಸ್ ಸ್ಟೇಷನ್ಗಳಿಗೆ ಸುತ್ತಾಡಿ ಇಲ್ಲಿ ಬಂದಿದ್ದೀರಿ ಸರ್? ಸುಮಾರು ನಮ್ಮನೆ ಇರೋದು ಏರವಳ್ಳಿ. ನಮ್ಮನೆ ಗೊಲ್ರಟ್ಟಿಯಿಂದ ಪೀಣೆ ಸೆಕೆಂಡ್ ಸ್ಟೇಜ್ ಇಂದ ಎಲ್ಲ ಹುಡಿಕೊಂಡ್ಬಂದು ಇಲ್ಲಿ ನೀವು ನೋಡ್ತೀರಾ, ಇಲ್ಲಿ ಬಸವೇಶ್ವರ ನಗರದಲ್ಲಿ 4 ಇದಾವೆ. ಈ ರೋಡಲ್ಲಿ 4 ಇದಾವೆ. 4 ಕೂಡ ಕ್ಲೋಸ್ ಆಗುತ್ತೆ. ಇಲ್ಲಿ ಮಾಮೂಲಿ ಆಗ್ತಾ ಇದ್ರು, ಬೆಳಗ್ಗೆ ಒಂದು 4-4:15ಗೆ ಆಗ್ತಾ ಇದ್ರು. ಅದಕ್ಕೆ ಬಂದೋ ಇವತ್ತು ಒಂದ್ ಗಾಡಿಗೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ ಗ್ಯಾಸ್ಗಳು ಖಾಲಿಯಾಗಿದೆ, ಲೋಡ್ ಬಂದಿಲ್ಲ, ಲೋಡ್ ಬರ್ತದೆ ಸಂಜೆ, ಬಂದ್ರೆ ಕ್ಯೂ ನಿಂತ್ಕೊಳ್ಳಿ, ಹಾಕೊಡ್ತೀವಿ, ಎಲ್ರಿಗೂ ಹಾಕ್ತಿವಿ, ನಮ್ಮ ಮನೆಗೆ ಎತ್ಕೊಂಡು ಹೋಗ್ತೀವಿ, ಬಂದ್ರೆ ಲೋಡ್ ಹಾಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಒಂದ್ ಕಡೆ ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ಜೊತೆಗೆ ದುಡ್ಡು ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ. ಈ ಮಧ್ಯದಲ್ಲಿ ಜೀವನ ಹೇಗೆ ನಡೆಸ್ತಾ ಇದೀರಿ ಸರ್ ನೀವು? ಈಗ ನಾವು ಬೆಳಿಗ್ಗೆ ಎದ್ದು ನಮ್ ದುಡಿಮೆನೆ ಅದು, ಬೇರೆ ಯಾವ್ದು ದುಡಿಮೆ ಇಲ್ಲ. ನಮ್ಗೆ ದುಡಿಮೆನೆ ಅದು. ಒಂದು 20-25 ವರ್ಷದಿಂದ ನಾವು ದುಡಿಮೆ ಮಾಡ್ತಾ ಇದ್ವಿ. ಇದನ್ನ ಹಚ್ಕೊಂಡೆ ನಾವು ದುಡಿಮೆ ಮಾಡ್ತಾ ಇರೋದು. ಇದು ಗ್ಯಾಸ್ ಸಿಗ್ಲಿಲ್ಲ, ನಮಗೆ ದುಡಿಮೆನೆ ಇಲ್ಲ. ನಮ್ಗೆ EMI ಕಟ್ಟಬೇಕು, ಗ್ಯಾಸ್ ಕೊಂಚ್ಕೋಬೇಕು. ಅವ್ರು ಹಾಕದೆ 400 ರೂಪಾಯಿಗೆ ಆದ್ರೂ ಗ್ಯಾಸ್ ಕೊಂಚ್ಕೋಬೇಕು, EMI ಕಟ್ಟಬೇಕು, ನಮ್ ಜೀವನ ಮಾಡಬೇಕು, ನಮ್ಮ ಹೆಂಡತಿ ಮಕ್ಕಳು ಸಾಕ್ಬೇಕು. ರೋಡಲ್ಲಿ ಪೊಲೀಸ್ನವರು ಪ್ರತಿಯೊಂದು ನೋಡ್ಬೇಕು ಅಂದ್ರೆ ನಮಗೆ ಗ್ಯಾಸ್ ಬೇಕೇ ಬೇಕು. ನಾವು ದುಡಿತಾ ಇದೀವಿ. ಒಂದು ಸಮಸ್ಯೆ ಆಗ್ತಾ ಇದೆ. ನಿಮ್ಮ ಆಟೋ ಚಾಲಕರ ಸಂಘದವರು ಏನ್ ಹೇಳ್ತಾ ಇದಾರೆ ಸರ್? ನೀವು ಕೇಳಿದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ತಾ ಇದಾರೆ? ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಕಳಿಸ್ತಾ ಇದ್ದಾರೆ, ರಾಜ್ಯ ಸರ್ಕಾರದಾರೆ ಏನೋ ಒಂದು ಗಡಿಬಿಡಿ ಮಾಡ್ಕೊಂಡವ್ರೆ, ಅದ್ ಏನು ಅಂತ ಗೊತ್ತಿಲ್ಲ. ಯಾರು ತರ್ಸ್ಕೊಡ್ತೀವಿ, ಯಾರು ತಾಳ್ಮೆ ಕಳ್ಕೋಬೇಡ್ರಿ, ವೆಯ್ಟ್ ಮಾಡಿ ಒಂದ್ 4 ದಿವಸದ ಮಟ್ಟಿಗೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ತಾಳ್ಮೆಯಿಂದಾನೇ ಇದೀವಿ. ಇನ್ನು ಹೆಚ್ಚು ಕಮ್ಮಿ ಆಟೋ ಚಾಲಕರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ ಗ್ಯಾಸ್ ಕೊರತೆಯಿಂದ ಅಂದ್ರೆ ನಮ್ಗೆ ಮನೆಗೆ ಹೋಗಂಗೆ ಇಲ್ಲ. ನಾವು ನಿನ್ನೆಯಿಂದ ಗೊರಗುಂಟೆಪಾಳ್ಯ ಎಲ್ಲೆಲ್ಲ ರಾತ್ರಿನೇ ನಾವು ಬಂದು ನಿನ್ನೆ ನೈಟ್ ಎಲ್ಲ ಗಾಡಿನ ಮನಗಿದ್ದು. ಬೆಳಗ್ಗೆ ಗಾಡಿ ಓಡ್ಸಕ್ಕಾಗಲ್ಲ, ನಿದ್ದೆ ಬರುತ್ತೆ. ಮತ್ತೆ ಇನ್ನೆಲ್ಲ ಗ್ಯಾಸ್ ಹಾಕೋದು. ಈಗ ಬಂದಿದೆ ಗ್ಯಾಸ್ ಹುಡುಕ್ತೀವಿ, ಸೂಪರ್ ಗ್ಯಾಸ್ ಇಲ್ಲೂ ಇಲ್ಲ. ಗ್ಯಾಸ್ ದಿನ ಇದೇ ಕತೆ ಆಗತ್ತೆ. ಮನೇಲಿ ಬೈತಾರೆ, ಎಲ್ಲರೂ ಸಂಪಾದನೆ ಮಾಡ್ತಾರೆ, ನೀವೇ ಅಂತಾರೆ, ಏನಿಗೂ ಇಲ್ಲ. ಸರ್, ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಆಟೋಗಳನ್ನ ಬಳಸ್ಕೋತಾರೆ ಒಂದು ಪ್ರಮೋಷನ್ ಸಲುವಾಗಿ. ಆದ್ರೆ ಎಲ್ಲೋ ಒಂದ್ ಕಡೆ ಆಟೋ ಚಾಲಕರ ಸಂಕಷ್ಟದಿಂದ ಅವರು ಚುನಾವಣೆಯಲ್ಲಿ ಬಿಸಿ ಇದ್ದಾರೆ ಸರ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚುನಾವಣೆ ಅಂತಾರೆ, ಇಲ್ಲಿ ಮಿನಿಸ್ಟರ್ಗಳು ಅಲ್ಲಿದ್ರೆ ಇವರು ಆಫೀಸರ್ಸ್ಗಳೆಲ್ಲ ಏನ್ ಮಾಡ್ತಾ ಇದಾರೆ? ಪೊಲೀಸ್ ಪ್ರೊಡಕ್ಷನ್ ಒಂದು ಇಷ್ಟು 1000 ಜನ ಆಟೋದವ್ರು ಇರ್ತಾರೆ. ಇಲ್ಲಿ ಒಬ್ಬ ಪೊಲೀಸ್ ಇರಲ್ಲ, ಅಡ್ಡ ದುಡ್ಡಿ ನುಗ್ತಾರೆ, ಗಲಾಟೆ ಆಗ್ತದೆ. ಅವೆಲ್ಲ ಪೊಲೀಸ್ ಪ್ರೊಡಕ್ಷನ್ ಕೊಟ್ಟು ಗ್ಯಾಸ್ ಹಾಕಿ ಕಳಿಸ್ಬೇಕು ತಾನೆ. ಅವರೇ ಕಳಿಸ್ತಾರೆ. ಹೋಗ್ರಿ ನೀವು ಮನೆಗೆ. ಎಲ್ಲಿಗೆ ಹೋಗ್ಬೇಕು ನಾವು ಮನೆಗೆ? ಇವ್ರು ಕಳಿಸ್ತಾ ಇದ್ರೆ ನಾವು ಮನೆಗೆ ಹೋಗಿ ಎಲ್ಲೋ ಹೋಗ್ಬೇಕು. ರೋಡಲ್ಲಿ ಇರೋಕ್ಕೂ ಬಿಡಲ್ಲ. ಮೀಂದ ಬರ್ತಾರೆ, ಕ್ಯಾಮ್ರಾ ಹೊಡಿತಾರೆ, ಹೋಯ್ತಾರೆ. 500 ರೂಪಾಯಿ ಫೈನು ತಗೊಂಡ್ ಅಲ್ಲಿ ನಿಲ್ಸ್ತೇವೆ. ಫೈನು ಬರೀ ಪೊಲೀಸರು ಫೈನ್ ಹಾಕದೆ ಕೆಲಸನ. ಯಾಕೆ ನಿಲ್ಸವ್ರೆ? ಏನ್ ಕೆಟ್ಟೋಗಿದ್ರು ಫೈನ್ ಹಾಕ್ತಾರೆ. ಏನು ಪ್ಯಾಸೆಂಜರ್ ಇಳಿಸ್ತಿದ್ರು ಫೈನ್ ಹಾಕ್ತಾರೆ, ಹತ್ತಿಸ್ಕೊಂಡ್ರು ಫೈನ್ ಹಾಕ್ತಾರೆ. ನಾನು ಕಟ್ಟಿದ್ದೀನಿ ಫೈನು. ಅಲ್ಲ, ಪ್ಯಾಸೆಂಜರ್ ಯಾಕೆ ಹತ್ತಿಸ್ಕೊಂಡೆ ಅಂತಾರೆ, ಇಳಿಸಿದ್ರು ಫೈನ್ ಹಾಕ್ತಾರೆ. ಇಲ್ಲಿನ ಬಸವೇಶ್ವರ ನಗರದಲ್ಲಿರುವ ಸೂಪರ್ ಗ್ಯಾಸ್ ಸ್ಟೇಷನ್ಗೆ ಬಂದಿರುವ ಆಟೋ ಚಾಲಕರ ಇದು ಒಂದು ಸಂಕಷ್ಟನೇ ಆಗಿದೆ. ಯಾಕೆಂದ್ರೆ ಆಟೋ ಗ್ಯಾಸ್ಗಾಗಿ ಬಂದಿದ್ದೇವೆ, ಆದ್ರೆ ಎಲ್ಲೊಂದ್ ಕಡೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ರಾಜಕಾರಣಿಗಳು ಏನು ಚುನಾವಣೆಯಲ್ಲಿ ಬಿಸಿ ಇದ್ದಾರೆ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇವರಿಗೆ ಗ್ಯಾಸ್ ಕೊಡ್ತಾರಾ ಇಲ್ವಾ ಅನ್ನೋದನ್ನೇ ಕಾದ್ ನೋಡ್ಬೇಕಾಗಿದೆ. ಆಲ್ ರೈಟ್, ಥ್ಯಾಂಕ್ ಯು ಸಂಗಮೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.